ಬರ್ತಡೆಗಿಂತ ನಾವು ಈ ಸಲನೇ ಬೇಗ ಸ್ಟಾರ್ಟ್ ಮಾಡಿರೋದು. ಹೌದು. ಬಿರಿಯಾನಿ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಇದೆ. ಒಂಥರ ನಾಟಿ ಸ್ಟೈಲು, ಮಂಡ್ಯ ಶೈಲಿ ತರಾನೇ ಇದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮತ್ತೆ ತವ್ರ ಮನೆಯವರು ಇದ್ದಾರೆ. ಹೋಗ್ಬಿಟ್ಟೆಲ್ಲ ಬರಿಗೈಲಿ ಬರ್ತಾ ಇದ್ದೀರಾ? ರೆಗ್ಯುಲರ್ ಮನೆಗೆ ಬರ್ತಡೇ ನಡೀತಾ ಇರುತ್ತಲ್ಲ, ಅದಕ್ಕೆ ಇದನ್ನ ಪರ್ಚೇಸ್ ಮಾಡ್ಬಿಟ್ಟೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ಇವತ್ತು ನನ್ನ ಮಗಂದು ಬರ್ತಡೇ ಇರೋದ್ರಿಂದ ಇವತ್ತು ನಾವು ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀವಿ ತೋರಿಸ್ತೀನಿ ಬನ್ನಿ. ಎಲ್ಲ ಎದ್ದು ಬಾಗಿಲು ತೊಳೆದು ತುಂಬ ಚೆನ್ನಾಗಿ ಚಿಕ್ಕದಾಗೆ ಚೊಕ್ಕದಾಗೆ ರಂಗೋಲಿ ಹಾಕಿದ್ದೀನಿ. ಆಗಿರೋದ್ರಿಂದ ನಾನು ಗಣೇಶನಿಗೆ ಎಕ್ದೂವನ ಹಾರ ಮಾಡಾಕಿದ್ದೀನಿ. ಮತ್ತು ಗರಿಕೆ 21 ಗರಿಕೆನ ಅರ್ಪಿಸಿ ನಾನು ದೇವರಿಗೆ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ನನ್ನ ಮಗನಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ, ಪೂಜೆ ಮಾಡಿ. ಹಾಂ, ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಇಬ್ಬರು ನಮಸ್ಕಾರ ಮಾಡಬೇಕು. ಹಿಂಗೆ ಹಿಂಗೆ. ಹಾಂ, ಬರ್ತಡೇ ದಿವಸ ಇಸ್ಕೊಂಬಂಗನೆ. ನಮಗೆಲ್ಲರಿಗೂ ಏನದು ಬಾಲಕೃಷ್ಣ ಅಲ್ಲ, ದೇವ್ರ ದರ್ಶನ ಆಗೋಕ್ಕೂ ಮುಂಚೆ ಪ್ರಸಾದ ಸಿಕ್ಕಿದೆ ಮಕ್ಳಿಗೆ. ಅಲ್ಲಿ ಅರ್ಚಕರು ಪ್ರಸಾದ ಕೊಟ್ಟರು, ಪ್ರಸಾದ ತಿಂದು ಬಾಯಿಗೆ ತಲೆಗೆಲ್ಲ ಸಿಟ್ಕೊಂಡಿದ್ರು. ಸೊ ಹಾಗಾಗಿ ಇವ್ರಿಗೆ ಕೈ ಕಾಲನ್ನೆಲ್ಲ ನೀಟಾಗಿ ತೊಳೆಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ, ಒಳಗಡೆಗೆ ದೇವ್ರ ದರ್ಶನ ಮಾಡಿಸೋದಕ್ಕೆ. ಬರ್ತೀನಪ್ಪ. ಅಮ್ಮ ಬಾ, ಇಲ್ಲಿ ನಮಸ್ಕಾರ ಮಾಡು ಬಾ. ಬುದ್ಧ, ಇಲ್ಲಿ ನಮಸ್ಕಾರ ಮಾಡೋದು. ನನ್ನ ಮಗಂದು ಬರ್ತಡೇ ಆದರೆ ಚೆನ್ನಾಗಿ ರೆಡಿಯಾಗಿರೋದು ನೋಡಿ. ನಾವಿಬ್ರು ಒಂದೇ ಥರ ಸೀರೆ ತಗೊಂಡು ಎಷ್ಟು ಸಲಿಂದ ಹಾಕೋಬೇಕು ಅನ್ಕೊಂಡು ಸರಿ ಹಾಕೋಬೇಕು ಅನ್ಕೊಂಡಿದ್ವಿ, ಆದರೆ ಆಗಿರ್ಲಿಲ್ಲ. ಇವತ್ತು ಬುದ್ಧನ ಬರ್ತಡೇಗೆ ಹಾಕೊಂಡಿದ್ದೀವಿ. ಚೆನ್ನಾಗೈತಾ? ಕಾಮೆಂಟ್ ಮಾಡಿ. ಯಾರ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಮೆಂಟ್ ಮಾಡಿ. ಆಕ್ಚುಲಿ ನಂಗೆ ಇದಿಷ್ಟ ಆಯ್ತು, ನೆಕ್ಸ್ಟ್ ಎಕ್ಸ್ಚೇಂಜ್ ಮಾಡ್ತೀವಿ ನೋಡಿ. ನಮ್ಮ ಮಕ್ಕಳು ಫುಲ್ಲು ಹೆಲ್ಪ್ ಮಾಡ್ತಿದ್ದಾರೆ. ಇವರಿಲ್ಲ ಅಂದಿದ್ರೆ ನಿಜವಾಗ್ಲೂ ಇವತ್ತು ಅಡುಗೆ ಮಾಡೋಕ್ಕಾಗ್ತಿರಲ್ಲ ಇಷ್ಟು ಬೇಗ. ಇನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನಮ್ಮ ಅತ್ತಿಗೆ ಎಲ್ಲ ಚಿಕನ್ ಎಲ್ಲ ತೊಳೆದು ಇಟ್ಕೊಂಡಿದ್ದಾರೆ, ಮಸಾಲೆ ಸಾಮಾನು ರೆಡಿ ಮಾಡ್ತಿದ್ದಾರೆ. ಇಲ್ಲಿ ನಾನು ಮಟನ್ ಫ್ರೈ ರೆಡಿ ಮಾಡ್ತಾಯಿದ್ದೀನಿ. ನಾನು ತೋರಿಸ್ಕೊಂಡಿರಲಿಲ್ಲ. ನಾನು ಇವರು ವ್ಲಾಗಲ್ಲಿ ಮಾತಾಡ್ತಾ ಇದ್ದೀನಿ. ಇವರು ತುಂಬ ಬ್ಯುಸಿ ಇದ್ದಾರೆ ಇವತ್ತು. ವಿಷಯ ಏನು ಅಂತ ಗೊತ್ತಲ್ಲ. ವಿಷಯ ಏನು ಅಂದರೆ ಇವತ್ತು ಇವ್ರ ಮಗಂದು ಬರ್ತಡೇ, ಗ್ರ್ಯಾಂಡ್ ಬರ್ತಡೇ. ಇವತ್ತು ಲಾಸ್ಟ್ವರೆಗೂ ನೋಡ್ತಾ ಇದ್ದೀವಿ. ನಾವು ಅವನಿಗೆ ಬರ್ತಡೇ ಮಾಡಿರಲಿಲ್ಲ, ಸೊ ಹಾಗಾಗಿ 3ನೇ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಎಲ್ಲ ಬರ್ತಾ ಇದ್ದಾರೆ ಅಂದರೆ ಯಾರಿಗೂ ನಮ್ಮ ಜನನೇ ನಾವೇ ಇದೀವಿ. 15 ನಯನ ನಾಗೇಂದ್ರ ನಮ್ಗೆ ಎಲ್ಲ ಫಂಕ್ಷನ್ಸ್ಗೂ ಅವರೇ ಸ್ಪೆಷಲ್ ಗೆಸ್ಟ್. ನಮ್ಮತ್ತೆ ತವ್ರ ಮನೆಯವರು ಇದ್ದಾರೆ. ಇವರೇ ಎಲ್ಲ ಟಿವಿ ನೋಡ್ಕೊಂಡು ಕೂತಿದ್ದಾರೆ. ಸೊ ನಾವು ಬೇಗ ಅಡುಗೆ ಮಾಡಬೇಕು, ಮತ್ತೆ ಸಿಗ್ತೀವಿ. ಅಡುಗೆ ಮುಗಿಸ್ಬಿಟ್ಟು ಏನೇನು ಮಾಡಿದ್ದೀವಿ ಸ್ಪೆಷಲ್ ಐಟಮ್ಸ್ ಎಲ್ಲ ತೋರಿಸ್ತೀವಿ. ನಮ್ಮ ಅತ್ತಿಗೆ ಮಸಾಲೆ ಸಾಮಾನೆಲ್ಲ ಬಿರಿಯಾನಿ ಮಾಡೋದಕ್ಕೆ ಹಾಕೋತಾ ಇದ್ದಾರೆ. ಬರ್ತಡೇಗಿಂತ ನಾವು ಈ ಸಲನೇ ಬೇಗ ಸ್ಟಾರ್ಟ್ ಮಾಡಿರೋದು. ಹೌದು, ನಿಜ. ಯಾವಾಗೂ ಈವ್ನಿಂಗ್ ಮಾಡ್ತಾ ಇದ್ರಿ, ಲೇಟಾಗಿ ಡಿನ್ನರ್ಗೆ. ಇವತ್ತು ಲಂಚ್ಗೆ ಮಾಡ್ತಾ ಇದ್ದೀವಿ. ಮತ್ತೆ ಮಟನ್ ಚಾಪ್ಸ್ ಚೆನ್ನಾಗಿ ಮಾಡ್ತಾರೆ, ನಮಗೆ ತುಂಬ ಇಷ್ಟ. ಆ್ಯಕ್ಚುಲಾಗಿ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಸಾಂಬಾರು ಚಿಕನ್ ಬಸ್ಸಾರು ಫ್ರೈ, ಅದಕ್ಕೆ ಅವ್ರ ಚಾನಲಲ್ಲಿ ಫಸ್ಟು ಚಿಕನ್ ಬಸ್ಸಾರು ಫ್ರೈ ಮಾಡಿಸಿದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರು ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಮ್ಮ ನಾಗೇಂದ್ರನ್ ಮಾತ್ರ ತುಂಬ ಇಷ್ಟ ಆಗುತ್ತೆ. ಸೊ ಮತ್ತೆ ಸಿಗೋಣ. ಮಾಡೋಕ್ಕಾಗಲ್ಲ, ಅಡುಗೆ ಎಲ್ಲ ಆದಮೇಲೆ ಸಿಗೋಣ. ನಮ್ಮ ಫಂಕ್ಷನ್ಗೆ ಗೆಸ್ಟು, ಬರ್ತಡೇ ಪಾರ್ಟಿಗೆ ಫುಲ್ಲು. ನಿಂದಲ್ಲ, ಇವಂದು ಬುದ್ಧದು ಎಲ್ಲ ತಗೊಬಂದಿದ್ದಾರೆ. ಇಲ್ಲಿ ನೇಮು ಋತ್ವಿಕ್ ಅಂತ. ಡೆಕೋರೇಷನ್ ಮಾಡಾದ್ಮೇಲೆ ನೋಡಿ ಏನು ಸೂಪರಾಗಿರುತ್ತೆ ಅಂತ. ಇನ್ನೂ ತರ್ತಿದ್ದಾರೆ ನೋಡಿ. ಇದೇನು ಹೋಗ್ಬಿಟ್ಟೆಲ್ಲ ಬರಿಗೈಲಿ ಬರ್ತಾ ಇದ್ದೀರಾ? ಇನ್ನೊಬ್ಳೆ ಮೋಯ್ತಾ ಕೆಲಸ ಮಾಡೋದು.
ರೆಗ್ಯುಲರ್ ಮನೆಗೆ ಬರ್ತಡೇ ನಡೀತಾ ಇರುತ್ತಲ್ಲ, ಅದಕ್ಕೆ ಇದನ್ನ ಪರ್ಚೇಸೇ ಮಾಡ್ಬಿಟ್ಟೆ. ಓ 2500 ರೂಪಾಯಿ. ಅದೇ ಹಿಂಗೆ ಬರುತ್ತಲ್ಲ ಅದು ರೌಂಡು. ಹಿಂಗೆ ಬರ್ತಲ್ಲ. ಬಿರಿಯಾನಿ ಗಮ್ಮಂತಿದೆ. ಬಾಗ್ಲಿಗೆ ಬಂದಂಗೆ ಹೇಳ್ದ ನಾಯನ ಬಿರಿಯಾನಿ ಗಮ್ಮಂತ ಐತೆ. ಆಲ್ರೆಡಿ ನೈಟಿಗೆ ಬಂದ್ಬಿಟ್ರು. ನನ್ನ ಕೈಲಾಗಲ್ಲ. ಮತ್ತೆ ಬೇಕಾಕಿದೆ ಇದು ರಸಮ್ಗೆ. ಉಪ್ಪು ಸಾಕು. ಕುಕ್ಕರ್ ಬೀಳುತ್ತೆ. ಹಾಂ ಸೂಪರು. ಅದಕ್ಕೆ ನಾಟಿ ಸ್ಟೈಲ್ ಬಿರಿಯಾನಿ ಅಂತ ಹೋಟ್ಲ್ ಓಪನ್ ಮಾಡ್ಬೋಣ. ಅಕ್ಕ ಬಿರಿಯಾನಿ ಮನೆ ಅಂತ. ಮಟನ್ ಫ್ರೈ ರೆಡಿ ಆಗ್ತಾ ಇದೆ. ಇಲ್ಲಿ ಕಬಾಬು ಹಾಕ್ತಿದ್ದಾರೆ ಎಣ್ಣೆಗೆ. ಕರೆಕ್ಟಾಗಿ ಒಂದು ಪೀಸ್ ಬಿಡಿಸಿದೆಯಲ್ಲ. ಏಯ್ 3 ಪೀಸ್ ಬಿದ್ದದ್ ನೋಡು. ಎಲ್ಲಿ ಬಿದ್ದದೆ? ಬಾಯಿಲಿ ಉಪ್ಪು. ಇರು ಹುಡ್ಕೊಂಬಂದು ಹಾಕ್ತೀನಿ. ಹಾಕು. ಮಟನ್ ಅಷ್ಟೇ. ಏನು ಚೆನ್ನಾಗಿದೆ ಹೇಳಿ ನಾಗೇಂದ್ರ ರಿವ್ಯೂ. ಬಿರಿಯಾನಿ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಇದೆ. ಒಂಥರ ನಾಟಿ ಸ್ಟೈಲು, ಮಂಡ್ಯ ಶೈಲಿ ಥರನೇ ಇದೆ. ಸೊ ಆಮೇಲೆ ಮಟನ್ ಗೊಜ್ಜು ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಪೈಸಿ, ಸೂಪರ್ ಟೇಸ್ಟ್ ಇದೆ. ಕಬಾಬು ಕೂಡ ತುಂಬ ಮ್ಯಾಚ್ ಆಗ್ತಾ ಇದೆ. ಸೊ ಇವೆರಡೂ ತುಂಬ ಚೆನ್ನಾಗಿರೋದ್ರಿಂದ ಕಬಾಬ್ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. ಬಟ್ ಓಕೆ, ಚೆನ್ನಾಗಿದೆ, ಎಲ್ಲ ಸೂಪರ್ ಆಗಿದೆ. ಅದಕ್ಕೆ ಎಲ್ಲ ಚೆನ್ನಾಗಿದೆ ಅಂತೆ. ನಾನು ಹೇಳ್ದೆ ಅಲ್ವಾ ಮಾಡಬೇಕಾದ್ರೇ ಬಿರಿಯಾನಿ ನಾಟಿ ಸ್ಟೈಲ್ ಬಿರಿಯಾನಿ ಹೋಟೆಲ್ ಓಪನ್ ಮಾಡ್ಬೋದು ನೀವು ಅಂತ. ಹಾಂ ಮಾತಾಡಪ್ಪ. ಬರ್ತ್ಡೇ ಬಾಯ್ ರೆಡಿ, ಎಲ್ಲರೂ ರೆಡಿ. ಬರ್ತ್ಡೇ ಬಾಯ್ ಅವ್ರ ಅಮ್ಮ ಒಬ್ಬರೇ ರೆಡಿ ಆಗಬೇಕು. ಮಂಜುನಾಥ ಸುಸ್ತಾಗೋದ ಡೆಕೋರೇಷನ್ ಎಲ್ಲ ಮಾಡಿ. ನೀನೇನು ಮಾಡಲೇ ಇಲ್ವಲ್ಲ ಮೊಯ್ತಾ? Happy birthday to you. Happy birthday to you. Happy birthday to you, Asha. Happy birthday to you. Happy birthday to you. Happy birthday to you. Happy birthday to you. May God bless you. ಯಾವ್ದಕ್ಕೆ ಅಮ್ಮ ಮೂಡ್ಲು ಬುದ್ಧಂಗ ತಿನ್ಸು ಮಗ್ನೆ, ಕೇಕ್ ತಿನ್ಸು ಬುದ್ಧ. ನನ್ ಕ್ಯಾಮ್ರಾ ನೋಡಿ. ಹ್ಯಾಪಿ ಬರ್ಡೇ ಬುದ್ಧ. ಮಗ್ನೆ ಕೇಕ್ ತಿಂತ ಅವನಿದ್ದೇವೆ. ನಾನು ಒಂದು ಸೆಲ್ಫಿ ಫಸ್ಟ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಮಗಂದು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಕೇಕ್ ಎಲ್ಲ ಕಟ್ಟಿಂಗ್ ಮಾಡಿ ನಮ್ಮ ಮೈದಾ ಮತ್ತು ಅವ್ರಿಗಿತಿಯವರೆಲ್ಲ ಅವ್ರವ್ರ ಮನೆಗೆ ಹೋದ್ರು. ನಮ್ಮ ಮಕ್ಕಳೆಲ್ಲ ಕೇಕ್ ತಿನ್ಕೊಂಡು ಹ್ಯಾಪಿಯಾಗಿ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಬಾಯ್ ಮಾಡು ಮಗನೆ. ನನ್ನ ಮಗ ಹೆಂಗೆ ಆಡ್ತಾ ಇದ್ದಾನೆ. ಓ ಅಶ್ವಿನಿ ಬಾಯ್ ಮಾಡಲ್ಲ, ಅಲ್ಲಿ ಮಾಡು.